2028ರ ಚುನಾವಣೆಯ ಬಳಿಕ ನಾನೇ ಸಿಎಂ ಆಗಿ ಬರುತ್ತೇನೆ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಪುನರುಚ್ಚಾರ. ವೀಕ್ಷಕರೇ, 2028ರ ಚುನಾವಣೆಯ ಬಳಿಕ ನಾನೇ ಸಿಎಂ ಆಗಿ ಬರುತ್ತೇನೆ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಪುನರುಚ್ಚಾರ. ಹೆಣ್ಣು ಮಕ್ಕಳ ಹಣೆಯ ಮೇಲೆ ಕುಂಕುಮ ಇರಬೇಕಾದ್ರೆ ನನಗೆ ಮತವನ್ನ ನೀಡಿ. ಬಿಜೆಪಿಯಿಂದ ನನ್ನ ಹೊರ ಹಾಕಿರುವಂತಹ ತಂದೆ ಮಕ್ಕಳದ್ದು ಮುಗಿಯುತ್ತದೆ. ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಕೂಡ ಮುಗಿಯುತ್ತದೆ. ನಾನು ಸಿಎಂ ಆದಮೇಲೆ ಹಿಂದೂ ಕಾರ್ಯಕರ್ತರ ಕೇಸನ್ನ ವಾಪಸ್ ತೆಗೆದುಕೊಳ್ತೇನೆ. ಉತ್ತರ ಪ್ರದೇಶದ ಮಾದರಿಯಲ್ಲಿ ಜೆಸಿಬಿ ಮುಖಾಂತರ ನ್ಯಾಯಪೀಠ. ಪೊಲೀಸರಿಗೆ ಗನ್ನನ್ನ ಕೊಟ್ಟು ದೇಶದ್ರೋಹಿಗಳ ಎನ್ಕೌಂಟರ್ಗೆ ಅವಕಾಶ. ಬಿಜೆಪಿ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ರಾತ್ರಿ ಖರ್ಗೆ ಮನೆಯಲ್ಲಿ ಇರ್ತಾರೆ, ಬೆಳಿಗ್ಗೆ ಬಂದು ಬೋಲೋ ಭಾರತ್ ಮಾತಾ ಕಿ ಜೈ ಅಂತಾರೆ. ಮರುಳಾರಾಧ್ಯ ಶಿವಾಚಾರ್ಯ ಗುರುವಂದನಾ ಕಾರ್ಯಕ್ರಮದಲ್ಲಿ ಹೇಳಿಕೆ. ಕಲಬುರಗಿಯ ಜಿಲ್ಲೆ ಅಫಜಲ್ಪುರದ ಮಾಶಾಳದಲ್ಲಿ ನಡೆದಿರುವಂತಹ ಈ ಒಂದು ಕಾರ್ಯಕ್ರಮ. ಹಿಂದೂ ಹುಲಿ ಯತ್ನಾಳ್ ತನ್ನ ನಾಲಿಗೆಗೆ ಇನ್ನೂ ಕೂಡ ಕಡಿವಾಣ ಹಾಕಿದ ಹಾಗೆ ಕಾಣಿಸ್ತಾ ಇಲ್ಲ. ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟಿತರಾಗಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ಅಂತಂದ್ರೆ, 2028ರ ಚುನಾವಣೆಗೆ ನಾನು ಸಿಎಂ ಆಗಿ ಬರ್ತೀನಿ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಈ ರೀತಿಯಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಹಣೆ ಮೇಲೆ ಕುಂಕುಮ ಇರಬೇಕು ಅಂತಂದ್ರೆ ನನಗೆ ಮತವನ್ನ ಹಾಕಿ ಅಂತ ಹೇಳಿ ಯತ್ನಾಳ್ ಅವರು ಮಾತನಾಡ್ತಾ ಇದ್ದಾರೆ. ಬಿಜೆಪಿಯಿಂದ ನನ್ನ ಹೊರಹಾಕಿರುವಂತಹ ತಂದೆ ಮಕ್ಕಳದ್ದು ಮುಗಿಯುತ್ತದೆ ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಆ ಒಂದು ಅವಧಿಯು ಕೂಡ ಮುಗಿಯುತ್ತದೆ. ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಕೂಡ ಮುಗಿಯುತ್ತದೆ. ನಾನೇನಾದ್ರೂ ಸಿಎಂ ಆದ್ರೆ ಹಿಂದೂ ಕಾರ್ಯಕರ್ತರ ಕೇಸನ್ನ ವಾಪಸ್ ತೆಗೆದುಕೊಳ್ತೇನೆ. ಉತ್ತರ ಪ್ರದೇಶದ ಮಾದರಿಯಲ್ಲಿ ಜೆಸಿಪಿ ಮುಖಾಂತರ ನ್ಯಾಯಪೀಠ. ಪೊಲೀಸರಿಗೆ ಗನ್ ಕೊಟ್ಟು ದೇಶದ್ರೋಹಿಗಳ ಎನ್ಕೌಂಟರ್ ಮಾಡಿ ಅಂತ ಹೇಳ್ತೀನಿ. ಬಿಜೆಪಿ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ರಾತ್ರಿ ಖರ್ಗೆ ಮನೆಯಲ್ಲಿರ್ತಾರೆ, ಬೆಳಗ್ಗೆ ಬಂದು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ. ಬಿಜೆಪಿ ವಿರುದ್ಧವಾಗಿ ಅವ್ರಿಗೆ ಏನ್ ಮನಸ್ಸಿಗೆ ಅನ್ಸಿದ್ದು ಅದನ್ನ ಹೇಳ್ತಾ ಇದ್ದಾರೆ. 2028ಕ್ಕೆ ನಾನೇ ಸಿಎಂ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಸಮರ್ಪಣೆ ಮಾಡಬೇಕು ಅಂತ ಬಂದಾರ. ಒಂದ್ ಹೆಸರಂತ ನಾನು ಕೊಟ್ಟಾರ. ಅವ್ರು ವೇದಿಕೆ ಮೇಲೆ ಬರಬೇಕು. ನಿಂಬರ್ಗಾದವರು ಸನಾತನ ಪರಂಪರೆಯ ಪ್ರೀತಿಸುವ ಮುರಾರತ್ನ ಶಿವಾಚಾರ್ಯರಿಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.